ಹಲೋ ಸ್ಟೂಡೆಂಟ್ಸ್, ಈಗಾಗಲೇ ನಿಮಗೆ ಒಂದು ಡಿಲೀಟೆಡ್ ಪೋರ್ಷನ್ನ ಡಿಸ್ಕಸ್ ಮಾಡಿದ್ದೀವಿ. ಬಟ್ ಏನಾಯಿತು ಕೇಳಿದರೆ, ಈ ರಿಟೈನ್ಡ್ ಪೋರ್ಷನ್ಸ್ ಉಳ್ಕೊಂಡಿರೋದು ಎಷ್ಟು ಅನ್ನೋದು ಒಂದು ಕೆಲವು ಸಣ್ಣ ಪುಟ್ಟ ಡೌಟ್ಗಳಿವೆ. ಹಾಗಾಗಿ ಈ ರಿಟೈನ್ ಪೋರ್ಷನ್ ಅನ್ನು ಕೊಡಿ, ಅದನ್ನು ಹೇಳಿ ಅಂತ ನೀವು ಸುಮಾರಷ್ಟು ನಿಮಗೆ ಮೆಸೇಜ್ಗಳು ಬಂದಿತ್ತು. ಸೊ ಅದಕ್ಕೆ ಇವತ್ತೇನು ಮಾಡುವ ಕೇಳಿದರೆ, ಒಂದು ಸೆಕೆಂಡ್ ಪಿ ಯುದಲ್ಲಿ ಉಳ್ಕೊಂಡಿರುವಂಥ ಸಿಲೆಬಸ್ಗಳು ನೀವು NCERT ಟೆಕ್ಸ್ಟ್ ಬುಕ್ಕನ್ನು ಕೈಲಿ ಇಟ್ಕೊಂಡ್ರೆ, ಈಗಾಗಲೇ ನೀವು ಡಿಲೀಟೆಡ್ ಪೋರ್ಷನನ್ನು ಹಿಂದಿನ ವಿಡಿಯೋಗಳಲ್ಲಿ ಹಾಕಿದ್ದೀನಲ್ವ, ಸೊ ಆ ಡಿಲೀಟೆಡನ್ನು ಮಾರ್ಕ್ ಮಾಡ್ಕೊಂಡಿರ್ತೀರಿ. ಬಟ್ ಸ್ಟಿಲ್ ಏನು ಉಳ್ಕೊಂಡಿದೆ ಅನ್ನೋ ಕನ್ಫ್ಯೂಷನ್ ಇದೆ. ಇಲ್ಲಿ ಎರಡು ರೀತಿ ಸಮಸ್ಯೆ ಇದೆ. ಒಂದು, ಓಲ್ಡ್ ಟೆಕ್ಸ್ಟ್ ಬುಕ್ಕನ್ನು ಇಟ್ಕೊಂಡಿದ್ರೆ ಅಂದರೆ ಅದರಲ್ಲಿಯೂ ಕೆಲವು ಪರ್ಮನೆಂಟಾಗಿ ಡಿಲೀಟ್ ಆಗಿದೆ. ಬಟ್ ಈಗ ನಾನು ಮಾತಾಡ್ತಿರೋದು 2020-21ನ ಎಕ್ಸಾಮ್ ಸಲುವಾಗಿ ಎಷ್ಟು ಓದ್ಕೋಬೇಕು, ಯಾವ್ಯಾವ ಹೆಡ್ಡಿಂಗ್ಸನ್ನು ನೋಡಬೇಕು ಅನ್ನುವಂಥದ್ದು. ಓಕೆ, ಈಗ ಇಲ್ಲಿ ನಾವು ಸ್ಟಾರ್ಟ್ ಮಾಡುವ. ಈಗ 1ನೇ ಯೂನಿಟಿಂದ ನೀವು ಟೆಕ್ಸ್ಟ್ ಬುಕ್ ಅನ್ನಾದರೂ ಇಟ್ಕೊಳ್ಳಿ, ಇಲ್ಲ ಸಿಲೆಬಸ್ ಅನ್ನಾದರೂ ಇಟ್ಕೊಳ್ಳಿ. ಸೊ ಇಲ್ಲಿ ಒಂದು ಚೇಂಜಸ್ಸನ್ನು ನಾನು ಎಕ್ಸ್ಟ್ರಾ ಮಾಡಿದ್ದೀನಿ, ನಿಮ್ಗೆ ಹೇಳ್ತೇನೆ ಹೋಗ್ತಾ ಹೋಗ್ತಾ. ನಾವು ಫಸ್ಟ್ ಯೂನಿಟಿಗೆ ಹೋದರೆ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸಲ್ಲಿ ನೀವೀಗ ಟೆಕ್ಸ್ಟ್ ಬುಕ್ಕಿನ ಆ ಚಾಪ್ಟರನ್ನು ಓಪನ್ ಮಾಡಿಕೊಂಡ್ರೆ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಸ್ಟಾರ್ಟಿಂಗು ಇಂಟ್ರಡಕ್ಷನ್. ಸೊ ಇವೆಲ್ಲ ಇರುವಂಥದ್ರ ಬಗ್ಗೆ ನಾನು ಮಾತಾಡ್ತಿರೋದು ಇವತ್ತು, ಇಲ್ಲದೆ ಇರೋದ್ರ ಬಗ್ಗೆ ಮಾತಾಡಲ್ಲ. ಸೊ ಇಂಟ್ರಡಕ್ಷನ್, ಎಲೆಕ್ಟ್ರಿಕ್ ಚಾರ್ಜ್ ಅಂತ ಹೆಡ್ಡಿಂಗ್ ಇದೆ ನೋಡಿ, ಅದು ಬರುತ್ತೆ. ಕಂಡಕ್ಟರ್ಸ್ ಆ್ಯಂಡ್ ಇನ್ಸುಲೇಟರ್ಸ್ ಅಂತ ಹೇಳಿ ನೆಕ್ಸ್ಟ್. ಚಾರ್ಜಿಂಗ್ ಬೈ ಇಂಡಕ್ಷನ್, ಅದಾದಮೇಲೆ ಬೇಸಿಕ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್. ನೋಡಿ, ಈ ಯೆಲ್ಲೋ ಕಲರಲ್ಲಿ ಬರ್ತಾ ಇದೆಯಲ್ಲ, ಇದನ್ನು ನಾನು ಎಕ್ಸ್ಟ್ರಾ ಸೇರಿಸಿರೋದು. ಅಂದರೆ ನಾನು ಸೇರಿಸಿದೆ ಅಂತಲ್ಲ, ನಿಮ್ಗೆ ಅರ್ಥ ಮಾಡಿಸೋ ಸಲುವಾಗಿ. ಯೂಸಲಿ ಏನಾಗುತ್ತೆ ಕೇಳಿದರೆ, ಇಲ್ಲಿ ಈ ಬೇಸಿಕ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಅಂತ ಮಾತ್ರ ಕೊಟ್ಟಿದ್ದಾರೆ ನಮಗೆ ರಿಟೈನ್ ಪೋರ್ಷನ್. ಹಾಗಾದರೆ ಏನೇನು ಉಳ್ಕೊಂಡಿದೆ ಅಂತ ನೋಡಿದ್ರೆ ಅದರಲ್ಲಿ ಸಬ್ ಹೆಡ್ಡಿಂಗ್ಸ್ ಇದೆ. ಸೊ ಈಗ ನೋಡಿ, 1.5 ಅನ್ನೋದು ಬೇಸಿಕ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್, 1.5.1 ಅಡಿಟಿವಿಟಿ ಆಫ್ ಚಾರ್ಜಸ್. ಸೊ ಹಾಗಾಗಿ ಅದನ್ನು ಓದಬೇಕು ಅಂತೇಳಿ. ನೆಕ್ಸ್ಟ್, ಚಾರ್ಜ್ ಈಸ್ ಕನ್ಸರ್ವ್ಡ್. ಇನ್ನೊಂದು ಯಾವುದಿದೆ, ಕ್ವಾಂಟೈಸೇಷನ್ ಆಫ್ ಚಾರ್ಜ್. ಈ ಮೂರು ಬೇಸಿಕ್ ಪ್ರಾಪರ್ಟೀಸ್ ಆಫ್ ಚಾರ್ಜಸ್. ಸೊ ಇದು ಸಿಲೆಬಸ್ಸಿಗೆ ಇದೆ ಅನ್ನುವಂಥದ್ದು. ನೆಕ್ಸ್ಟ್ ಹೋದರೆ ಕೂಲಮ್ಸ್ ಲಾ ಹೆಡ್ಡಿಂಗ್ ಇದೆ. ಫೋರ್ಸ್ ಬಿಟ್ವೀನ್ ಮಲ್ಟಿಪಲ್ ಚಾರ್ಜಸ್. ಓಕೆ, ಎಲೆಕ್ಟ್ರಿಕ್ ಫೀಲ್ಡ್. ನೋಡಿ, ಇದು ಈ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಒಂದು ಹೆಡ್ಡಿಂಗ್ ಕೊಡ್ತಾರೆ. ನಂತರ ಈ ನಿಮ್ಗೆ ಯೆಲ್ಲೋ ಕಲರ್ ಡಿಸ್ಪ್ಲೇ ಆಗುತ್ತಲ್ಲ, ಆ ಎಲೆಕ್ಟ್ರಿಕ್ ಫೀಲ್ಡ್ ಹೆಡ್ಡಿಂಗ್ಸ್ ಅಲ್ಲಿ ಸಬ್ ಹೆಡ್ಡಿಂಗ್ಸ್ ಯಾವುದು ನಮ್ಮ ಸಿಲೆಬಸ್ಗೆ ಈ ವರ್ಷಕ್ಕಿದೆ ಅನ್ನುವಂಥದ್ದು. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಸಿಸ್ಟಮ್ ಆಫ್ ಚಾರ್ಜಸ್, ಫಿಸಿಕಲ್ ಸಿಗ್ನಿಫಿಕೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಅದಾದ್ಮೇಲೆ ಮತ್ತೆ ಕೊಡ್ತಾರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತ ಹೆಡ್ಡಿಂಗ್ ಬರುತ್ತೆ. ಓಕೆ, ನೆಕ್ಸ್ಟ್ ಎಲೆಕ್ಟ್ರಿಕ್ ಫ್ಲಕ್ಸ್, ಎಲೆಕ್ಟ್ರಿಕ್ ಡೈಪೋಲ್. ನೋಡಿ, ಎಲೆಕ್ಟ್ರಿಕ್ ಡೈಪೋಲ್ ಅಂದ್ರೆ ಅಷ್ಟೇ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ನಾವು ಏನೇನು ಓದ್ಕೋಬೇಕು, ದ ಫೀಲ್ಡ್ ಆಫ್ ಎನ್ ಎಲೆಕ್ಟ್ರಿಕ್ ಡೈಪೋಲ್ ಹೆಡ್ಡಿಂಗ್ ಸಿಗುತ್ತೆ ನಿಮಗೆ. ಆಮೇಲೆ ಫಿಸಿಕಲ್ ಸಿಗ್ನಿಫಿಕೆನ್ಸ್ ಆಫ್ ಡೈಪೋಲ್. ನೋಡಿ, ಅದು ನೆಕ್ಸ್ಟ್ ಹೆಡ್ಡಿಂಗ್, ಡೈಪೋಲ್ ಇನ್ ಎ ಯೂನಿಫಾರ್ಮ್ ಎಕ್ಸ್ಟರ್ನಲ್ ಫೀಲ್ಡ್. ಅದಾದ್ಮೇಲೆ ಕಂಟಿನ್ಯೂಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್, ಗಾಸಸ್ ಲಾ. ಸೊ ಅಪ್ಲಿಕೇಶನ್ಸ್ ಆಫ್ ಗಾಸಸ್ ಲಾ ಅಂತ ಮೇನ್ ಹೆಡ್ಡಿಂಗ್ ಬರುತ್ತೆ. ಅದರಲ್ಲಿ ಸಬ್ ಹೆಡ್ಡಿಂಗ್ ಏನು ಕೇಳಿದ್ರೆ, ಫೀಲ್ಡ್ ಡ್ಯೂ ಟು ಇನ್ಫೈನೈಟ್ಲಿ ಲಾಂಗ್ ಸ್ಟ್ರೇಟ್ ಯೂನಿಫಾರ್ಮ್ಲಿ ಚಾರ್ಜ್ಡ್ ವೈರ್ ಕೊಟ್ಟಿದ್ದಾರೆ. ಫೀಲ್ಡ್ ಡ್ಯೂ ಟು ಯೂನಿಫಾರ್ಮ್ಲಿ ಚಾರ್ಜ್ ಇನ್ಫೈನೈಟ್ ಪ್ಲೇನ್ ಶೀಟ್. ನೋಡಿ, ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ, ಇಷ್ಟನ್ನು ಮಾತ್ರ ಓದ್ಕೊಳ್ಳಿ ಅಂತ ಹೇಳಿ. ಸೊ ಇಲ್ಲಿಗೆ ಈ ಫಸ್ಟ್ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಓಕೆ, ಇನ್ನು ಸೆಕೆಂಡ್ ಚಾಪ್ಟರ್ಗೆ ಹೋದ್ರೆ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್. ಇಲ್ಲಿ ಏನೇನು ಉಳ್ಕೊಂಡಿದೆ, ಇಂಟ್ರಡಕ್ಷನ್, ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್, ಪೊಟೆನ್ಷಿಯಲ್ ಡ್ಯೂ ಟು ಎ ಪಾಯಿಂಟ್ ಚಾರ್ಜ್, ಪೊಟೆನ್ಷಿಯಲ್ ಡ್ಯೂ ಟು an electric dipole, potential due to a system of charges, equipotential surface, potential energy of a system of charges, potential energy in an external field, electrostatics of conductors, dielectrics and polarization, capacitors and capacitance, parallel plate capacitor, effect of dielectric on capacitance, combination of capacitors, ಎನರ್ಜಿ ಸ್ಟೋರ್ಡ್ ಇನ್ ಕೆಪಾಸಿಟರ್. ಇಲ್ಲಿ ಕಂಪ್ಲೀಟ್ ಚಾಪ್ಟರ್ ನಿಮಗೆ ಏನು ಡಿಲೀಟ್ ಮಾಡದೇ ಇರೋದು ಗೊತ್ತಾಗುತ್ತೆ. ಸೊ ಇಡೀ ಯೂನಿಟ್ ಮೇಲೆ ಕ್ವಶನ್ಸು, ನ್ಯೂಮರಿಕಲ್ಸು ಎಲ್ಲವೂ ಬರ್ಬೋದು. ಓಕೆ, ಇನ್ನು ನೆಕ್ಸ್ಟ್ ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ನಂಬರ್ 3. ಇಲ್ಲಿ ಏನು ಉಳ್ಕೊಂಡಿದೆ ನೋಡಿ, ಇಂಟ್ರೊಡಕ್ಷನ್, ಎಲೆಕ್ಟ್ರಿಕ್ ಕರೆಂಟ್, ಅದಾದಮೇಲೆ ಎಲೆಕ್ಟ್ರಿಕ್ ಕರೆಂಟ್ಸ್ ಇನ್ ಕಂಡಕ್ಟರ್ಸ್, ಓಮ್ಸ್ ಲಾ, ಡ್ರಿಫ್ಟ್ ಆಫ್ ಎಲೆಕ್ಟ್ರಾನ್ಸ್ ಅಂಡ್ ದ ಆರಿಜಿನ್ ಆಫ್ ರೆಸಿಸ್ಟಿವಿಟಿ ಇದೆ. ಅಂದ್ರೆ ಅದರಲ್ಲಿ ಸಬ್ ಹೆಡ್ಡಿಂಗ್ ಒಂದಿದೆ, ಮೊಬಿಲಿಟಿ ಅಂತೇಳಿ ಒಂದು ಡೆಫಿನೇಷನ್ ಇಲ್ಲ ಒಂದು ಎಕ್ಸ್ಪ್ರೆಷನ್ಸ್ ಅನ್ನ ಎಕ್ಸಾಮ್ ಕೇಳುವಂಥದ್ದು. ಸೊ ಮೊಬಿಲಿಟಿ ಇದೆ.
ನೆಕ್ಸ್ಟ್ 3.6 ಬಂದ್ರೆ ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ. 3.7 ಅನ್ನ ತೆಗೆದಿದ್ದಾರೆ. ಅದರಲ್ಲಿ ನಿಮಗೆ ರೆಜಿಸ್ಟರ್ಸ್, ಕಾರ್ಬನ್ ರೆಜಿಸ್ಟರ್, ಕಲರ್ ಕೋಡಿಂಗ್ ಅವೆಲ್ಲ ಹೊರಟೋಗಿರುವಂಥದ್ದು. 3.8 ಅಲ್ಲಿ ಟೆಂಪರೇಚರ್ ಡಿಪೆಂಡೆನ್ಸ್ ಆಫ್ ರೆಸಿಸ್ಟಿವಿಟಿ, ಸೊ ಎಲೆಕ್ಟ್ರಿಕಲ್ ಎನರ್ಜಿ, ಪವರ್, cells EMF, internal resistance, cells in series and in parallel, Kirchhoff's rules, Wheaton's bridge, meter bridge, potentiometer. ಇಲ್ಲಿಗೆ ಏನು ಹೋಗಿದೆ ಅನ್ನೋದ್ರ ಬಗ್ಗೆ ಏನು ಹೇಳೋಗತ್ತಿಲ್ಲ, ಏನು ಉಳ್ಕೊಂಡಿದೆ ಅನ್ನೋದಲ್ವಾ ಇವತ್ತು ಹೇಳ್ಬೇಕಾಗಿರೋದು. ಸೊ ಇದಿಷ್ಟು ಉಳ್ಕೊಂಡಿದೆ ನಿಮ್ಮ ಸಿಲೆಬಸ್ ಈ ವರ್ಷಕ್ಕೆ. ಓಕೆ, ನೆಕ್ಸ್ಟ್ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್. ಇದರಲ್ಲಿ ಏನಾಗಿದೆ ಕೇಳಿದ್ರೆ ಇಂಟ್ರೊಡಕ್ಷನ್, ಮ್ಯಾಗ್ನೆಟಿಕ್ ಫೋರ್ಸ್. ನೋಡಿ ಈ ಹೆಡ್ಡಿಂಗ್ ಕೊಡ್ತಾರೆ ಮ್ಯಾಗ್ನೆಟಿಕ್ ಫೋರ್ಸ್ ಅಂತ ಹೇಳಿ. ಇದರಲ್ಲಿ ಏನೇನು ಬರುತ್ತೆ ನಮಗೆ? ಸೋರ್ಸಸ್ ಅಂಡ್ ಫೀಲ್ಡ್ಸ್, ಮ್ಯಾಗ್ನೆಟಿಕ್ ಫೀಲ್ಡ್, ಲಾರೆಂಜ್ ಫೋರ್ಸ್, ಮ್ಯಾಗ್ನೆಟಿಕ್ ಫೋರ್ಸ್ ಆನ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ಸ್. ಇಷ್ಟು ಸಬ್ ಹೆಡ್ಡಿಂಗ್ಸ್ ಓದ್ಕೋಬೇಕು. ಮೋಷನ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್, ಮೋಷನ್ ಇನ್ ಕಂಬೈನ್ಡ್ ಎಲೆಕ್ಟ್ರಿಕ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್, ವೆಲಾಸಿಟಿ ಸೆಲೆಕ್ಟರ್. ಅದಾದ್ಮೇಲೆ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಎ ಕರೆಂಟ್ ಎಲಿಮೆಂಟ್ ಬಯೋಸವರ್ ಲಾ. ಓಕೆ, ಮ್ಯಾಗ್ನೆಟಿಕ್ ಫೀಲ್ಡ್ ಆನ್ ದ ಆಕ್ಸಿಸ್ ಆಫ್ ಎ ಸರ್ಕ್ಯುಲರ್ ಕರೆಂಟ್ ಲೂಪ್, ಆಂಪಿಯರ್ಸ್ ಸರ್ಕ್ಯೂಟಲ್ ಲಾ, ಸೊಲೆನಾಯ್ಡ್ ಅಂಡ್ ದ ಟೊರಾಯ್ಡ್. ಹೆಡ್ಡಿಂಗ್ಸ್ ಕೊಟ್ಟಿದ್ದಾರೆ. ಹೆಡ್ಡಿಂಗ್ಸ್ ಅಲ್ಲಿ ಒಂದು ಸೊಲೆನಾಯ್ಡ್ ಬರುತ್ತೆ, ಇನ್ನೊಂದು ಟೊರಾಯ್ಡ್ ಬರುತ್ತೆ. ಓಕೆ, ನೆಕ್ಸ್ಟ್ ಫೋರ್ಸ್ ಬಿಟ್ವೀನ್ ಟೂ ಪ್ಯಾರಲಲ್ ಕರೆಂಟ್ಸ್, ದ ಆಂಪಿಯರ್, ಡೆಫಿನೇಷನ್ ಆಫ್ ಆಂಪಿಯರ್. ನೆಕ್ಸ್ಟ್ ಟಾರ್ಕ್ ಆನ್ ಕರೆಂಟ್ ಲೂಪ್, ಮ್ಯಾಗ್ನೆಟಿಕ್ ಡೈಪೋಲ್. ಈ ಹೆಡ್ಡಿಂಗ್ಸ್ ಅಲ್ಲಿ ಟಾರ್ಕ್ ಆನ್ ಎ ರೆಕ್ಟಾಂಗ್ಯುಲರ್ ಕರೆಂಟ್ ಲೂಪ್ ಇನ್ ಎ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಇದೆ ನೋಡಿ, ಅದು ಇನ್ಕ್ಲೂಡ್ ಆಗಿದೆ. ಅದಾದ್ಮೇಲೆ ಸರ್ಕ್ಯುಲರ್ ಕರೆಂಟ್ ಲೂಪ್ ಆಸ್ ಎ ಮ್ಯಾಗ್ನೆಟಿಕ್ ಡೈಪೋಲ್, ಇದನ್ನು ಓದ್ಕೋಬೇಕು. ಅದಾದ್ಮೇಲೆ ದ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಆಫ್ ಎ ರಿವಾಲ್ವಿಂಗ್ ಎಲೆಕ್ಟ್ರಾನ್. ಸೊ ಇದು ಸಬ್ ಹೆಡ್ಡಿಂಗ್ಸ್ ಅಲ್ಲಿ ಇದೆ. ಅವ್ರ ಮೇನು 4.10 ಅನ್ನ ಏನು ತೋರಿಸಿದ್ದಾರೆ ಅದರ ಅಂಡರ್ ಬರುವಂತದ್ದು ಇದು ಸಿಲೆಬಸ್ ಇದೆ. ಮೂವಿಂಗ್ ಕಾಯಿಲ್, ಗ್ಯಾಲನೋಮೀಟರ್. ಸೊ ಅಲ್ಲಿಗೆ ಈ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್. ಸೊ ಈ ನೀಟಲ್ಲಿ ಇಂಟ್ರೊಡಕ್ಷನ್, ಬಾರ್ ಮ್ಯಾಗ್ನೆಟ್, ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಮ್ಯಾಗ್ನೆಟಿಸಮ್ ಅಂಡ್ ಗಾಸಸ್ ಲಾ, ಅರ್ತ್ಸ್ ಮ್ಯಾಗ್ನೆಟಿಸಮ್ ಅಂತ ಇದೆ ಹೆಡ್ಡಿಂಗ್. ಅಲ್ಲಿ ನಿಮಗೆ 5.4.1 ಹೋದ್ರೆ ಮ್ಯಾಗ್ನೆಟಿಕ್ ಡಿಕ್ಲಿನೇಷನ್ ಅಂಡ್ ಡಿಪ್. ಸೊ ಅದ್ರ ಮೇಲೆ ಏನಾದರೂ 1 ಮಾರ್ಕಿಗೆ ಕ್ವಶನ್ಸ್ಗಳು ಬರ್ಬೋದು. ಓಕೆ, ಮ್ಯಾಗ್ನೆಟೈಸೇಷನ್ ಅಂಡ್ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ. ಅಲ್ಲಿಗೆ ಈ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಸೊ ಮುಂದಿನ ಪಾರ್ಟ್ಗಳು ಡಿಲೀಟ್ ಆಗಿವೆ, ನಿಮ್ಗೆ ಗೊತ್ತಿದೆ ಡಿಲೀಟೆಡ್ ಪಾರ್ಟ್ಸ್. ಸೊ ದಿಸ್ ಇಸ್ ಅಬೌಟ್ ದ ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್. ನೆಕ್ಸ್ಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಇದರಲ್ಲಿ ಏನು ಉಳ್ಕೊಂಡಿದೆ? ಇಂಟ್ರೊಡಕ್ಷನ್, ಎಕ್ಸ್ಪೆರಿಮೆಂಟ್ಸ್ ಆಫ್ ಫ್ಯಾರಡೆ ಅಂಡ್ ಹೆನ್ರಿ, magnetic flux, Faraday's law of induction, Lentz's law and conservation of energy, motional electromotive force, energy consideration, a quantitative study, eddy currents, inductance, AC generator, complete chapter. ಇಲ್ಲಿ ಯಾವುದನ್ನು ಈ ವರ್ಷಕ್ಕೆ ಕಟ್ ಮಾಡಿಲ್ಲ. ಓಕೆ, ಸೊ ಚಾಪ್ಟರ್ 6 ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಚಾಪ್ಟರ್ ಅಲ್ಟರ್ನೇಟಿಂಗ್ ಕರೆಂಟ್. ಇಲ್ಲಿ ಇಂಟ್ರೊಡಕ್ಷನ್, AC ವೋಲ್ಟೇಜ್ ಅಪ್ಲೈಡ್ ಟು ಎ ರೆಜಿಸ್ಟರ್, ರಿಪ್ರೆಸೆಂಟೇಷನ್ ಆಫ್ AC ಕರೆಂಟ್ ಅಂಡ್ ವೋಲ್ಟೇಜ್ ಬೈ ರೊಟೇಟಿಂಗ್ ವೆಕ್ಟರ್, ಫೇಷರ್ಸ್ ಯೂಸ್ ಮಾಡಿ ರಿಪ್ರೆಸೆಂಟ್ ಮಾಡುವಂಥದ್ದು. AC ವೋಲ್ಟೇಜ್ ಅಪ್ಲೈಡ್ ಟು ಅನ್ ಇಂಡಕ್ಟರ್, AC ವೋಲ್ಟೇಜ್ ಅಪ್ಲೈಡ್ ಟು ಎ ಕೆಪಾಸಿಟರ್, AC ವೋಲ್ಟೇಜ್ ಅಪ್ಲೈಡ್ ಟು ಎ ಸೀರೀಸ್ LCR ಸರ್ಕ್ಯೂಟ್. 7.6 ಹೆಡ್ಡಿಂಗ್. ಇದರಲ್ಲಿ ನೋಡಿ 7.6.1 ಫೇಷರ್ ಡಯಾಗ್ರಾಮ್ ಸೊಲ್ಯೂಷನ್, ಅನಲಿಟಿಕಲ್ ಸೊಲ್ಯೂಷನ್, ರೆಸೊನೆನ್ಸ್. ಓಕೆ, ಇದಾದ್ಮೇಲೆ ಆಸಿಲೇಷನ್ಸ್, LC ಆಸಿಲೇಷನ್ಸ್ ಅಂತ ಹೆಡ್ಡಿಂಗ್ ಬರುತ್ತೆ. ಟ್ರಾನ್ಸ್ಫಾರ್ಮರ್. ಇಲ್ಲಿಗೆ ಯೂನಿಟ್ ಕಂಪ್ಲೀಟ್ ಆಗುತ್ತೆ. ಏನು ಬಿಟ್ಟಿದ್ದಾರೆ ಅನ್ನೋದು ಹಿಂದಿನ ವಿಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗೆ. ಓಕೆ, ಸೊ ಈ ಒಂದು ಚಾಪ್ಟರ್ ಕಂಪ್ಲೀಟ್ ಆಗಿದೆ, 7 ಚಾಪ್ಟರ್. ನೆಕ್ಸ್ಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಇದರಲ್ಲಿ ಏನಾಗಿದೆ ಕೇಳಿದ್ರೆ ಇಂಟ್ರೊಡಕ್ಷನ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ 8.1 ಆದ್ಮೇಲೆ 8.2 ಇಲ್ಲ, ಅದಕ್ಕೆ ನಿಮ್ಗೆ ಗೊತ್ತಾಗುತ್ತೆ ಡಿಲೀಟೆಡ್ ಪೋರ್ಷನ್ ಏನು ಅನ್ನುವಂಥದ್ದು. ಇಲ್ಲಿ ರಿಟೈನ್ ಪೋರ್ಷನ್ ಮಾತಾಡ್ತಾ ಇರೋದು. 8.1 ಇಂಟ್ರೊಡಕ್ಷನ್, 8.3 ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಇದರಲ್ಲಿ ಸಬ್ ಹೆಡ್ಡಿಂಗ್ಸ್ ಇದೆ. 8.3.1 ಸೋರ್ಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ನೇಚರ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ನೆಕ್ಸ್ಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂತ ಬರುತ್ತೆ 8.4. ಇದರಲ್ಲಿ ರೇಡಿಯೋ ವೇವ್ಸ್, microwaves, infrared waves, visible rays,
ಅಲ್ಟ್ರಾವೈಲೆಟ್ ರೇಸ್, ಎಕ್ಸ್ ರೇಸ್ ಮತ್ತೆ ಗಾಮಾ ರೇಸ್. ಅಂದ್ರೆ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂತ ಅಷ್ಟೇ ಕೊಟ್ಟಿದ್ದಾರೆ ಅಂತೇಳಿ ನೆಗ್ಲೆಕ್ಟ್ ಮಾಡ್ಲಿಕ್ಕಿಲ್ಲ. ಸೊ ಇದರಲ್ಲಿ ಬರುವ ಸಬ್ ಹೆಡ್ಡಿಂಗ್ಸ್ ಎಲ್ಲವೂ ಇದೆ ನಿಮ್ಮ ಸಿಲೆಬಸ್ಸಿಗೆ ಅಂದಿರುವಂಥದ್ದು. ಓಕೆ, ಸೊ ಚಾಪ್ಟರ್ ನಂಬರ್ 8 ಕೂಡ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅನ್ಕೊಳ್ಳೋಣ. ಸೊ ನೆಕ್ಸ್ಟ್ ವಿಡಿಯೋ ನಿಮ್ಗೆ ಏನು ಕೇಳಿದ್ರೆ ಪಾರ್ಟ್ 1 ಇನ್ನೊಂದು ಕ್ಲಾಸಿಗೆ ನಾನು ಹೇಳ್ತೇನೆ. ಪಾರ್ಟ್ 1 ನಲ್ಲಿ ನಿಮಗೆ ಒಂದಿಷ್ಟು ಕ್ಲಿಯರ್ ಐಡಿಯಾ ಸಿಕ್ಕಿದೆ ಅನ್ಕೋತೇನೆ. ಸೊ ಪಾರ್ಟ್ 1 ನೆಕ್ಸ್ಟ್ ಈಗ ನಂತರ ಇದನ್ನು ನೋಡಿಕೊಂಡು ಪಾರ್ಟ್ 2 ನೋಡಿ ನಿಮಗೆ ಫುಲ್ ಯೂನಿಟಿನ ಒಂದು ಇಡೀ ಟೆಕ್ಸ್ಟ್ ಬುಕ್ಕಿನ ಒಂದು ಪಿಕ್ಚರ್ ಸಿಗುತ್ತೆ, ಈ ವರ್ಷಕ್ಕೆ ಎಷ್ಟು ಸಿಲೆಬಸ್ ಇದೆ ಅನ್ನುವಂಥದ್ದು. ಮತ್ತೆ ಮೇನ್ ಆಗಿ ಇದು ಇವತ್ತಿನವರೆಗಿನ ಸತ್ಯ, ಇನ್ನು ಮತ್ತೆ ಮುಂದೆ ಬದಲಾಗಿದ್ರು ಆಗ್ಬಹುದು, ಮತ್ತು ಕಡಿಮೆ ಮಾಡಿ ಅಂತ ಹೇಳ್ಬೋದು, ಕೆಲವು ಯೂನಿಟ್ಗಳನ್ನ ಚಾಪ್ಟರ್ಗಳನ್ನ ಬಿಡ್ಬೋದು, ಬಟ್ ಐ ಡೋಂಟ್ ನೋ. ಮತ್ತೆ ಆ ಥರ ಬದಲಾವಣೆ ಆದಾಗ ನಿಮ್ಗೆ ತಿಳಿಸ್ತೇನೆ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.